ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇರಾನ್ ಜೊತೆ ಯುದ್ಧ ಆರಂಭಿಸಿ 1 ತಿಂಗಳು ಕಳೆದ್ರೂ ಕೂಡ ಇನ್ನೂ ಸಂಪೂರ್ಣವಾಗಿ ಗೆಲುವನ್ನ ಸಾಧಿಸಲೇ ಇರುವಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಕ್ಷಣಕ್ಕೊಂದು ರೀತಿಯಲ್ಲಿ ವಿಚಿತ್ರವಾದಂತಹ ಹೇಳಿಕೆಯನ್ನ ನೀಡ್ತಾ ಬರ್ತಾ ಇದ್ದಾರೆ. ಒಂದು ಕಡೆ ಇರಾನ್ ಜೊತೆಗೆ ಶಾಂತಿ ಮಾತುಕತೆ ನಡೀತಾ ಇದೆ, ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಇರಾನಿನ ನೌಕಾಪಡೆ, ವಾಯುಪಡೆ ಎಲ್ಲವನ್ನ ಕೂಡ ನಾವು ಹಾಳು ಮಾಡಿದ್ದೇವೆ, ಇಂದು ಮತ್ತಷ್ಟು ಕಡೆಗಳಲ್ಲಿ ಬಿಗ್ ಟಾರ್ಗೆಟ್ ಅನ್ನ ಹಾಕೊಂಡಿದ್ದೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಭಾನುವಾರವೂ ಕೂಡ ಇದೇ ರೀತಿ ವಿಚಿತ್ರ ರೀತಿಯಲ್ಲಿ ಹೇಳಿಕೆಗಳನ್ನ ಟ್ರಂಪ್ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಟ್ರಂಪ್, ಇರಾನ್ ಜೊತೆಗಿನ ಶಾಂತಿ ಮಾತುಕತೆ ಬಗ್ಗೆ ಆಶಾವಾದಿಯಾಗಿದ್ದೇನೆ, ಉತ್ತಮ ಮಾತುಕತೆಗಳು ನಡೀತಾ ಇದ್ದಾವೆ, ಗೌರವದ ಸಂಕೇತವಾಗಿ 20 ಟೈಲ್ ಟ್ಯಾಂಕರ್ಗಳನ್ನ ಹಾರ್ಮೋಜ್ ಜಲಸಂಧಿಯ ಮೂಲಕ ಹಾದು ಹೋಗೋದಕ್ಕೆ ಅವಕಾಶ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಏರ್ ಫೋರ್ಸ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಂಪ್, ಇರಾನ್ ಜೊತೆಗೆ ಶಾಂತಿ ಒಪ್ಪಂದವನ್ನ ಎದುರು ನೋಡ್ತಾ ಇದ್ದೇವೆ, ಶೀಘ್ರದಲ್ಲೇ ಅದು ಆಗಬಹುದು ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಇಂದು ಕೂಡ ಮತ್ತಷ್ಟು ಟಾರ್ಗೆಟ್ಗಳನ್ನ ಇಟ್ಕೊಂಡಿದ್ದೀವಿ, ಇರಾನ್ನ ನೌಕಾಪಡೆ ಹೋಗಿದೆ, ವಾಯುಪಡೆ ಹೋಗಿದೆ, ಇಂದು ಕೂಡ ಅನೇಕ ಕಡೆಗಳಲ್ಲಿ ಮತ್ತಷ್ಟು ನಾಶ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈ ರೀತಿ ದ್ವಿಮುಖ ನೀತಿಯನ್ನ ಟ್ರಂಪ್ ತೋರಿಸ್ತಾ ಇದ್ದಾರೆ. ಇರಾನ್ ಆರಂಭದಲ್ಲಿ ಹರ್ಮೋಜ್ ಜಲಸಂಧಿ ಮೂಲಕ 8 ಹಡಗುಗಳನ್ನ ಕಳಿಸೋದಕ್ಕೆ ಒಪ್ಕೊಂಡಿತ್ತು, ಈಗ 10 ಹಡಗುಗಳನ್ನ ಕಳಿಸ್ತಾ ಇದೆ. ಇದು ಒಂದು ರೀತಿಯ ಸಕಾರಾತ್ಮಕ ಬೆಳವಣಿಗೆ. ಜಲಸಂಧಿಯ ಮುಖಾಂತರ 20 ತೈಲ ಹಡಗುಗಳು ಸಾಗ್ತಾ ಇದ್ದಾವೆ, ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ.